ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ಇವತ್ತು ವಿಡಿಯೋ ಮಾಡೋಕ್ಕೆ ರೀಸನ್ ಏನಪ್ಪ ಅಂದರೆ, ಇವತ್ತು ಗ್ರಾಸರಿ ಮತ್ತು ವೆಜಿಟೇಬಲ್ಸ್ ತರಬೇಕಿತ್ತು ರೀ. ಫಸ್ಟ್ ವೆಜಿಟೇಬಲ್ಸ್ ತೊಗೊಂಡು ಬಂದು ಆಮೇಲೆ ಗ್ರಾಸರಿ ಶಾಪಿಂಗ್ ಹೋಗ್ಬೇಕಂತ ಅಂದ್ಕೊಂಡ್ವಿ. ಅದಕ್ಕೆ ಫಸ್ಟ್ ವೆಜಿಟೇಬಲ್ಸ್ ತರಕ್ಕೆ ಹೋಗೊಂಬರಿ. ನಮ್ಮ ಕಿತ್ತೂರೊಳಗೆ 2 ಸಂತೆ ಆಕ್ಕವು, ಮಂಡೇ ಮತ್ತು ಥರ್ಸ್ಡೇ ರೀ. ಬಟ್ ನಾವು ಯೂಶ್ವಲಿ ಥರ್ಸ್ಡೇ ಮಾಡ್ತೀವಿ, ಯಾಕಂದ್ರೆ ಇದು ನಮ್ಮ ಮನೆಗೆ ಭಾಳ ನಿಯರ್ ಐತ್ರಿ. ಮತ್ತು ಮಂಡೇನೂ ಮಾಡ್ತೀವಿ, ಆದ್ರೆ ರೇರ್, ಯಾಕಂದ್ರೆ ಅದು ಭಾಳ ದೂರ ಆಗುತ್ತೆ ರೀ. ವಾಪಸ್ ಲಗೇಜ್ ತೊಗೊಂಬರಕ್ಕೆ ಆಗಂಗಿಲ್ಲ ಅಂದ್ಕೊಂಡು ಇಲ್ಲೇ ಥರ್ಸ್ಡೇನ ಮಾಡಿಬಿಡ್ತೀವಿ. ಒಮ್ಮೊಮ್ಮೆ ಊರೊಳಗೆ ಇರಂಗಿಲ್ಲಲ್ಲ, ಆವಾಗ ಮತ್ತು ಅನಿವಾರ್ಯ ಮತ್ತು ಮಂಡೇ ಸಂತೆಗೆ ಹೋಗ್ತೀವಿ ರೀ. ವೆಜಿಟೇಬಲ್ಸ್ ತೊಗೊಂಡು ಬಂದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಗ್ರೋಸರಿ ತರಕ್ಕೆ ಹೊಂಟೇವಿ ರೀ ಇವಾಗ. ನಾವು ಶಾಪ್ ಮಾಡೋದು ಇಲ್ಲೇ ನೋಡ್ರಿ, ರಾಯಲ್ ಮಾರ್ಟ್ ಅಂತ. ಇಲ್ಲೇ ವಿಡಿಯೋಗ್ರಫಿ ಎಲ್ಲ ಅಲೋ ಇಲ್ರಿ, ಆದರೂ ನಿಮಗೆ ತೋರ್ಸಕ್ಕಂತ ವಿಡಿಯೋ ಮಾಡಿದೆ ರೀ. ಸ್ವಲ್ಪ ಅದು ಕದ್ದು ಮುಚ್ಚಿ ಮಾಡಿದೆ ರೀ, ಅವ್ರು ಬೈತಾರೇನೋ ಅಂದ್ಕೊಂಡೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಗ್ತಾವ್ರಿ, ಮನೆಗೆ ಬೇಕಾಗಿರೋ ಮತ್ತು ಕಿಡ್ಸ್ ಆಟ ಆಡಿಸೋ ಸಾಮಾನು ಎಲ್ಲ ಆಲ್ಮೋಸ್ಟ್ ಎಲ್ಲ ಸಿಗ್ತಾವ್ರಿ. ಹಂಗೆ ಆ ಟ್ರಾಲಿ ಒಳಗೆ ನನ್ನ ಮಗಳಿಗೆ ಕುಂದಿರ್ಸಿದ್ದೆ ರೀ. ಆಕೆಗೆ ಎಷ್ಟು ಖುಷಿ ಆಗೈತೆ ನೋಡ್ರಿ, ಫುಲ್ ನಗಾತ್ಬಿಟ್ಟಾಳ್ರಿ. ಎಲ್ಲೋ ಏನೋ ಕುಂದಿರ್ಸಾರಪ್ಪ ನಾನು ಅಂದ್ಕೊಂಡೆ. ಭಾಳ ಖುಷಿ ಪಟ್ಲೆ ರೀ ಆಕೆ. ಹಂಗೆ ಮನೆಗೆ ಬಂದಮೇಲೆ ಡಿನ್ನರಿಗೆ ಏನು ಮಾಡ್ಬೇಕಂತ ಯೋಚನೆ ಮಾಡತ್ತಿದ್ದೆ ರೀ. ಆವಾಗ ಫ್ರಿಜ್ನಾಗ ಚೌಳಿಕಾಯಿ ನೋಡಿದೆ, ಮತ್ತು ಅವನ್ನ ಸೋಸ್ಕೊಂಡು ಅವನ್ನ ಹುರಿಯಾತನ ನೋಡ್ರಿ. ಈಗ ಹುರಿದಾದ್ಮೇಲೆ ಒಗ್ಗರಣೆ ಕೊಡ್ಬೇಕ್ರಿ, ಚೆಂದಾಗಿ ಫ್ರೈ ಮಾಡ್ಕೋಬೇಕ್ರಿ. ಅವನ್ನ ಸ್ವಲ್ಪ ಚುಕ್ಕಿ ಕುಂದ್ರೋ ತನಕ ಹುರ್ಕೋಬೇಕ್ರಿ ಅವನ್ನ.
ಚೌಳಿಕಾಯಿ ಹುರ್ಕೊಂಡ್ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ ಪೇಸ್ಟು ಮತ್ತು ಕೊತ್ತಂಬರಿ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಸಾಂಬಾರು ಮಸಾಲ, ಸ್ವಲ್ಪ ಧನಿಯಾ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರಿ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಅದಾದಮೇಲೆ ನಮ್ಮದು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಐತ್ರಿ. ಅದೇನಪ್ಪ ಅಂದ್ರೆ ಗುರೆಳ್ಳು ಪುಡಿ. ಈ ಕಡೆ ನಮ್ಮ ಉತ್ತರ ಕರ್ನಾಟಕದವರು ಎಲ್ಲ ಹಾಕ್ತಾರೆ, ಬಟ್ ಆ ಕಡೆ ಬೆಂಗಳೂರು ಸೈಡ್ ಇಲ್ಲೆಲ್ಲ ಹಾಕಂಗಿಲ್ಲ ಗುರೆಳ್ಳು ಪುಡಿ, ಅದು ಯೂಸ್ ಮಾಡೋಂಗೇ ಇಲ್ಲ. ನಾವು ಯೂಸ್ ಮಾಡ್ತೀವಿ. ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ರೀ ಇದನ್ನು ಸ್ವಲ್ಪ ಹಾಕಿದರೆ. ಇದಿಲ್ಲ ನಮಗಂತೂ ಪಲ್ಯ ತಿಂದಂಗೆ ಆಗಲ್ಲ ರೀ, ಬಟ್ ಅದು ಬೇಕರಿ ನಮಗೆ. ಹಂಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಅದು ಅದೆಲ್ಲ ಆಗೋ ತನಕ ಕುದಿಸ್ಕೋಬೇಕು ರೀ. ಈಗ ಪಲ್ಯ ರೆಡಿ ಹಾಕಿ ಇವಾಗ ರೊಟ್ಟಿ ಮಾಡೋಕೆ ನೀರು ಇಟ್ಕೊಂಡಿದ್ದೆ. ಅಂದರೆ ಜಿಗಿಟಿಗೆ ಸ್ವಲ್ಪ ಜೋಳದ ಹಿಟ್ಟಿಗೆ ಬಿಸಿನೀರು ಹಾಕಿದರೆ ಕರೆಕ್ಟಾಗಿ ಬರ್ತಾವೆ ರೀ ರೊಟ್ಟಿ. ಅದಕ್ಕೆ ಜಿಗಿಟ್ ಹಾಕ್ಕೊಳತ್ತಿದ್ದೆ. ಹೆಂಗೆ ಜಾಸ್ತಿ ಜಿಗಿಟ್ ಹಾಕ್ಕೊತಿರಲ್ಲ ಹಂಗೆ ರೊಟ್ಟಿ ಮೆತ್ತಗೆ ಬರ್ತಾವೆ. ಇವಾಗ ಹಾಗೆ ನೀರು ಅದು ಹಾಕ್ಕೊಂಡು ಈಗ ಕಲಿಸ್ಕೊಳತ್ತೀನಿ ರೀ ಹಿಟ್ಟನ್ನ. ಫುಲ್ ಕರೆಕ್ಟ್ ವೇ ಒಳಗೆ ನಾದ್ಕೋಬೇಕು ರೀ, ಇಲ್ಲಾಂದ್ರೆ ರೊಟ್ಟಿ ಹರಿದು ಬಿಡ್ತಾವೆ ರೀ, ಅವು ಕರೆಕ್ಟಾಗಿ ಆಗಂಗಿಲ್ಲ. ಹಿಂಗೆ ಕರೆಕ್ಟಾಗಿ ನಾದ್ಕೋಬೇಕು ಅದನ್ನು ಹಿಟ್ಟನ್ನ. ನಾದ್ಕೊಂಡಾದ್ಮೇಲೆ ನಾವಂತರೂ ಬಡಿಯಂಗಿಲ್ಲ ರೀ, ಲಟ್ಟಿಸ್ತೀವಿ. ನಂಗೆ ಬಡಿಯೋಕ್ಕೂ ಬರೋಂಗಿಲ್ಲ ರೀ. ಹಿಟ್ಟು ನಾದ್ಕೊಂಡು ಬಡಿಯೋದು ನೋಡ್ರಿ. ಇವಾಗ ಬಡಿಯಲ್ಲ, ಲಟ್ಟಿಸ್ತೀನಿ ರೀ ನಾನು. ನಂಗೆ ಬಡಿಯೋಕ್ಕೂ ಬರೋಂಗಿಲ್ಲ. ಅದು ಲತ್ತಿ ಗುಣಿ ಅಂತ ಇರುತ್ತಲ್ಲ ರೀ ಲಟ್ಟಿದು, ಅದಕ್ಕೆ ಹಾಳೆ ಹಾಕಿರ್ತೀವಿ ರೀ ನಾವು, ಇಲ್ಲಾಂದ್ರೆ ಅದು ಹರಿತಾವೆ ರೀ ಅವು. ಹೀಗಾಗಿ ಅವನ್ನ ಹಾಕಿ ಲಟ್ಟಿಸ್ಕೊಂಡೆ ರೀ. ಇವಾಗ ಬೇಯಿಸ್ಕೊತೇನೆ ನೋಡ್ರಿ. ಈಗ ಟೇಬಲ್ ಮೇಲೆ ಹಾಕಿದೆ ರೀ. ಅದಕ್ಕೆ ಒಂದು ಸೈಡ್ ನೀರು ಹಾಕ್ಬೇಕು ರೊಟ್ಟಿಗೆ. ಇದಾದಮೇಲೆ ಒಂದು 2 ಸೆಕೆಂಡ್ ಇಲ್ಲ 1 ನಿಮಿಷ ಬಿಟ್ಟು ಅದನ್ನ ಹೊಲಿಸಾಕೋಬೇಕು ರೀ ರೊಟ್ಟಿನ. ಇಲ್ಲೇ ತೆಗ್ಯಾಕೆ ಹೋದೆ ರೀ, ಅದು ಇನ್ನೂ ಹಂಚು ಕಾದಿದ್ದಿಲ್ಲ, ಅವಾಗ ಹಾಕಿಬಿಟ್ಟೆ ನಾನು ರೊಟ್ಟಿನ. ಹೀಗಾಗಿ ಸ್ವಲ್ಪ ತೆಗ್ಯಾಕೆ ಬರೋಲ್ಲ ರೀ ಅದು. ಸ್ವಲ್ಪ ಹಂಚು ಕಾದ್ಮೇಲೆ ರೊಟ್ಟಿ ಹಾಕ್ರಿ ಅಂದ್ರೆ ಕರೆಕ್ಟಾಗಿ ಬರ್ತಾವೆ ರೀ ಅವು. ಇವಾಗ ಹೊಲಿಸಾಕಿದೆ ರೀ. ಹಿಂಗೆ ಕರೆಕ್ಟಾಗಿ ಬೇಯಿಸ್ಕೊಂಡು ತೆಗೆದ್ರೆ ಮೆತ್ತಗೆ ಮಸ್ತ್ ಹಾಕವ್ರಿ ರೊಟ್ಟಿ. ಇದನ್ನ ಊಟ ಮಾಡ್ಕೊಂಡು ಮಲ್ಕೊಂಡ್ವಿ ರೀ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.